ಇಸ್ರೇಲ್ ಮತ್ತು ಇರಾನ್ ಯುದ್ಧದಿಂದ ಈಗ ನಮ್ಮ ಭಾರತ ದೇಶಕ್ಕೆ ಈಗಾಗಲೇ ಒಂದು ಬಿಸಿ ತಟ್ಟಿದೆ, LPGಯ ಬಿಸಿ ತಟ್ಟಿದೆ. ಇನ್ನು ರಾಜ್ಯದಲ್ಲಿ ನಾನಾ ಕಡೆ ಭಾಗಗಳಲ್ಲಿ ಹೋಟೆಲ್ ಆಗಿರ್ಬೋದು, ಕಲ್ಯಾಣ ಮಂಟಪ ಆಗಿರ್ಬೋದು, ಸಾಕಷ್ಟು ಒಂದು ಸಿಲಿಂಡರ್ಗಳ ಕೊರತೆಯಿಂದ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ನಿತ್ಯ ಅನ್ನ ದಾಸೋಹ ಮಾಡುವಂತಹ ಅದಮ್ಯ ಚೈತನ್ಯ ಒಂದು ಸಿಬ್ಬಂದಿಯವರು ನಮ್ಮ ಜೊತೆ ಇದ್ದಾರೆ, ವೇಣುಗೋಪಾಲ್ ಅಂತ. ಅವ್ರಿಗೆ ಯಾವ ರೀತಿಯಾಗಿ ಬಿಸಿ ತಟ್ಟಿದೆ ಏನು ಅನ್ನುವಂಥದ್ದು ನೇರವಾಗಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಬನ್ನಿ ಸರ್. ಈಗಾಗಲೇ ಇರಾನ್ ಇಸ್ರೇಲ್ ಯುದ್ಧದಿಂದ ಸಾಕಷ್ಟು ಒಂದು ಯುದ್ಧದ ಒಂದು ಬಿಸಿಯಿಂದ ದೊಡ್ಡ LPG ಎಫೆಕ್ಟ್ ಆಗಿದೆ. ಸಾಕಷ್ಟು ಹೋಟೆಲ್ಗಳು ಕೂಡ ಈಗಾಗಲೇ ಬಂದ್ ಆಗ್ತಾ ಇದೆ. ಈಗಾಗಲೇ ನೀವು ಸಾಕಷ್ಟು ದಿನಗಳಿಂದ ಒಂದು ಅದಮ್ಯ ಚೈತನ್ಯ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇರುವಂಥದ್ದು, ಆ ನಿತ್ಯ ಅನ್ನ ದಾಸೋಹ ನಡೀತಾರೆ. ನಿಮಗೆ ಯಾವ ರೀತಿಯಾಗಿ LPG ಏನಾದರೂ ಸಮಸ್ಯೆ ಆಗಿದೆಯಾ ಸರ್? ಇಲ್ಲ, ನಮಗೇನು ಸಮಸ್ಯೆ ಆಗಿಲ್ಲ. ನಾವು ಸದ್ಯಕ್ಕೆ ಮೊದಲಿನ 15 ವರ್ಷದಿಂದ ನಾವು ಫ್ಯೂಯಲ್ ಬ್ರಿಕೇಟ್ಸ್ ಅಂತ ತಯಾರಿಸ್ತೀವಿ, ಅಂದರೆ ಪರ್ಚೇಸ್ ಮಾಡ್ತಾಯಿದ್ದೀವಿ. ಅದನ್ನು ಆರ್ಗ್ಯಾನಿಕ್ ವೇಸ್ಟಿಂದ ತಯಾರಿಸ್ತೀವಿ. ಅದರಿಂದ ಸ್ಟೀಮ್ ಬಾಯ್ಲರ್ ಇದೆಯಲ್ಲ, ಅದರಲ್ಲಿ ನಮಗೆ ಸುಮಾರು 15,000 ಲೀಟ್ರು ವಾಟರ್ ಇರುತ್ತೆ. ಅದು ಸ್ಟೀಮಾಗಿ ಜನ್ರೇಟ್ ಆಗಿ ಪೈಪ್ಲೈನ್ ಮುಖಾಂತರ ಒಳಗಡೆ ಹೋಗುತ್ತೆ. ನಾವು ನಿತ್ಯ ಅನ್ನ ದಾಸೋಹಕ್ಕೆ ಗೌರ್ಮೆಂಟ್ ಸ್ಕೂಲು, ಏಡೆಡ್ ಸ್ಕೂಲ್ಗೆಲ್ಲ ಪ್ರತಿದಿನವೂ ಸುಮಾರು ಈ ಜಾಗದಿಂದ ಸುಮಾರು 40,000 ರಿಂದ 50,000 ಮಕ್ಕಳಿಗೆ ಡೈಲಿ ಊಟ ಹೋಗುತ್ತೆ. ನಮಗೆ ಯಾವುದೇ ರೀತಿ ತೊಂದರೆ ಆಗಿರುವುದಿಲ್ಲ. ನಾವು ಯಾವುದೇ ರೀತಿ ಗ್ಯಾಸ್ ಅಂತೂ ಉಪಯೋಗಿಸ್ತಾನೆ ಇಲ್ಲ. ಆಮೇಲೆ ಯಾವುದೇ ರೀತಿ ವೇಸ್ಟೇಜು ನಾವು ಇದಕ್ಕೆ ಕಾರ್ಪೊರೇಷನ್ಗೆ ಯಾವುದಕ್ಕೂ ಕೊಡ್ತಾಯಿಲ್ಲ. ಇಲ್ಲಿನೇ ರೊಟೇಷನ್ ಮಾಡ್ಕೊತೀವಿ. ತೆಂಗಿನಕಾಯಿ ಚಿಪ್ಪನ್ನ ನಾವು ಮಸಾಲೆ ಹುರಿಯೋದಕ್ಕೆ ಉಪಯೋಗಿಸ್ಕೊತಾ ಇದ್ದೀವಿ. ಮತ್ತು ಬೇರೆ ಜನರಲ್ಲಾಗಿ ಈ ಥರ ಯೂಸ್ ಮಾಡ್ತೀವಿ. ನಮಗೆ ಗ್ಯಾಸಿಂದ ನಮಗೇನು ತೊಂದರೆನೇ ಆಗಿಲ್ಲ. ಕಳೆದ 15 ವರ್ಷದಿಂದ ನಾವು ಇದನ್ನು ಉಪಯೋಗಿಸ್ಕೊತಾ ಇದ್ದೀವಿ. ಈ ಒಂದು ಪ್ರಾಡಕ್ಟ್ನಿಂದ ಕೂಡ ಒಂದು ತಯಾರಿಸ್ತಾರಂತೆ, ಅಡುಗೆನ ತಯಾರಿಸ್ತಾರಂತೆ. ಯಾವುದೇ ರೀತಿಯಾದಂಥದ್ದು LPGಗಳನ್ನು ಬಳಕೆ ಮಾಡಲ್ಲ. ಹೀಗಾಗಿ ಯಾವುದೇ ರೀತಿಯಾದ ಒಂದು ಅದಮ್ಯ ಚೈತನ್ಯ ಸಂಸ್ಥೆಗೆ ಇಲ್ಲಿ ದಾಸೋಹಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗಿಲ್ಲ ಅಂತ ಇಲ್ಲಿಯ ಸಿಬ್ಬಂದಿ ವೇಣುಗೋಪಾಲ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ರೋಹನ್ ಹಿರೇಮಠ್, ಫ್ರೀಡಮ್ TV, ಬೆಂಗಳೂರು. ಇಸ್ರೇಲ್ ಮತ್ತು ಇರಾನ್ ಯುದ್ಧದಿಂದ ಈಗ ನಮ್ಮ ಭಾರತ ದೇಶಕ್ಕೆ ಈಗಾಗಲೇ ಒಂದು ಬಿಸಿ ತಟ್ಟಿದೆ, LPGಯ ಬಿಸಿ ತಟ್ಟಿದೆ. ಇನ್ನು ರಾಜ್ಯದಲ್ಲಿ ನಾನಾ ಕಡೆ ಭಾಗಗಳಲ್ಲಿ ಹೋಟೆಲ್ ಆಗಿರ್ಬೋದು, ಕಲ್ಯಾಣ ಮಂಟಪ ಆಗಿರ್ಬೋದು, ಸಾಕಷ್ಟು ಒಂದು ಸಿಲಿಂಡರ್ಗಳ ಕೊರತೆಯಿಂದ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ನಿತ್ಯ ಅನ್ನ ದಾಸೋಹ ಮಾಡುವಂತಹ ಅದಮ್ಯ ಚೈತನ್ಯ ಒಂದು ಸಿಬ್ಬಂದಿಯವರು ನಮ್ಮ ಜೊತೆ ಇದ್ದಾರೆ, ವೇಣುಗೋಪಾಲ್ ಅಂತ. ಅವ್ರಿಗೆ ಯಾವ ರೀತಿಯಾಗಿ ಬಿಸಿ ತಟ್ಟಿದೆ ಏನು ಅನ್ನುವಂಥದ್ದು ನೇರವಾಗಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಬನ್ನಿ ಸರ್. ಈಗಾಗಲೇ ಇರಾನ್ ಇಸ್ರೇಲ್ ಯುದ್ಧದಿಂದ ಸಾಕಷ್ಟು ಒಂದು ಯುದ್ಧದ ಒಂದು ಬಿಸಿಯಿಂದ ದೊಡ್ಡ LPG ಎಫೆಕ್ಟ್ ಆಗಿದೆ. ಸಾಕಷ್ಟು ಹೋಟೆಲ್ಗಳು ಕೂಡ ಈಗಾಗಲೇ ಬಂದ್ ಆಗ್ತಾ ಇದೆ. ಈಗಾಗಲೇ ನೀವು ಸಾಕಷ್ಟು ದಿನಗಳಿಂದ ಒಂದು ಅದಮ್ಯ ಚೈತನ್ಯ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇರುವಂಥದ್ದು, ಆ ನಿತ್ಯ ಅನ್ನ ದಾಸೋಹ ನಡೀತಾರೆ. ನಿಮಗೆ ಯಾವ ರೀತಿಯಾಗಿ LPG ಏನಾದರೂ ಸಮಸ್ಯೆ ಆಗಿದೆಯಾ ಸರ್? ಇಲ್ಲ, ನಮಗೇನು ಸಮಸ್ಯೆ ಆಗಿಲ್ಲ. ನಾವು ಸದ್ಯಕ್ಕೆ ಮೊದಲಿನ 15 ವರ್ಷದಿಂದ ನಾವು ಫ್ಯೂಯಲ್ ಬ್ರಿಕೇಟ್ಸ್ ಅಂತ ತಯಾರಿಸ್ತೀವಿ, ಅಂದರೆ ಪರ್ಚೇಸ್ ಮಾಡ್ತಾಯಿದ್ದೀವಿ. ಅದನ್ನು ಆರ್ಗ್ಯಾನಿಕ್ ವೇಸ್ಟಿಂದ ತಯಾರಿಸ್ತೀವಿ. ಅದರಿಂದ ಸ್ಟೀಮ್ ಬಾಯ್ಲರ್ ಇದೆಯಲ್ಲ, ಅದರಲ್ಲಿ ನಮಗೆ ಸುಮಾರು 15,000 ಲೀಟ್ರು ವಾಟರ್ ಇರುತ್ತೆ. ಅದು ಸ್ಟೀಮಾಗಿ ಜನ್ರೇಟ್ ಆಗಿ ಪೈಪ್ಲೈನ್ ಮುಖಾಂತರ ಒಳಗಡೆ ಹೋಗುತ್ತೆ. ನಾವು ನಿತ್ಯ ಅನ್ನ ದಾಸೋಹಕ್ಕೆ ಗೌರ್ಮೆಂಟ್ ಸ್ಕೂಲು, ಏಡೆಡ್ ಸ್ಕೂಲ್ಗೆಲ್ಲ ಪ್ರತಿದಿನವೂ ಸುಮಾರು ಈ ಜಾಗದಿಂದ ಸುಮಾರು 40,000 ರಿಂದ 50,000 ಮಕ್ಕಳಿಗೆ ಡೈಲಿ ಊಟ ಹೋಗುತ್ತೆ. ನಮಗೆ ಯಾವುದೇ ರೀತಿ ತೊಂದರೆ ಆಗಿರುವುದಿಲ್ಲ. ನಾವು ಯಾವುದೇ ರೀತಿ ಗ್ಯಾಸ್ ಅಂತೂ ಉಪಯೋಗಿಸ್ತಾನೆ ಇಲ್ಲ. ಆಮೇಲೆ ಯಾವುದೇ ರೀತಿ ವೇಸ್ಟೇಜು ನಾವು ಇದಕ್ಕೆ ಕಾರ್ಪೊರೇಷನ್ಗೆ ಯಾವುದಕ್ಕೂ ಕೊಡ್ತಾಯಿಲ್ಲ. ಇಲ್ಲಿನೇ ರೊಟೇಷನ್ ಮಾಡ್ಕೊತೀವಿ. ತೆಂಗಿನಕಾಯಿ ಚಿಪ್ಪನ್ನ ನಾವು ಮಸಾಲೆ ಹುರಿಯೋದಕ್ಕೆ ಉಪಯೋಗಿಸ್ಕೊತಾ ಇದ್ದೀವಿ. ಮತ್ತು ಬೇರೆ ಜನರಲ್ಲಾಗಿ ಈ ಥರ ಯೂಸ್ ಮಾಡ್ತೀವಿ. ನಮಗೆ ಗ್ಯಾಸಿಂದ ನಮಗೇನು ತೊಂದರೆನೇ ಆಗಿಲ್ಲ. ಕಳೆದ 15 ವರ್ಷದಿಂದ ನಾವು ಇದನ್ನು ಉಪಯೋಗಿಸ್ಕೊತಾ ಇದ್ದೀವಿ. ಈ ಒಂದು ಪ್ರಾಡಕ್ಟ್ನಿಂದ ಕೂಡ ಒಂದು ತಯಾರಿಸ್ತಾರಂತೆ, ಅಡುಗೆನ ತಯಾರಿಸ್ತಾರಂತೆ. ಯಾವುದೇ ರೀತಿಯಾದಂಥದ್ದು LPGಗಳನ್ನು ಬಳಕೆ ಮಾಡಲ್ಲ. ಹೀಗಾಗಿ ಯಾವುದೇ ರೀತಿಯಾದ ಒಂದು ಅದಮ್ಯ ಚೈತನ್ಯ ಸಂಸ್ಥೆಗೆ ಇಲ್ಲಿ ದಾಸೋಹಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗಿಲ್ಲ ಅಂತ ಇಲ್ಲಿಯ ಸಿಬ್ಬಂದಿ ವೇಣುಗೋಪಾಲ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ರೋಹನ್ ಹಿರೇಮಠ್, ಫ್ರೀಡಮ್ TV, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.